ಶಾಸ್ತ್ರ ಹೇಳಿದೆ ಅಕ್ಷಯ ತೃತೀಯದಲ್ಲಿ ಬಂಗಾರ ತಗೋಬೇಕು ಅಂತೇಳಿ. ಬಂಗಾರದ ಅಂಗಡಿಯವರು ನಮ್ಮಂಥ ಕೆಲವು ಪುರೋಹಿತರು ಜ್ಯೋತಿಷಿಗಳು ಹಿಡ್ಕೊಂಡು ಸುಳ್ಳು ಟಿ ವಿ ಮುಂದೆ ಕೂರಿಸಿ ಹೇಳಿ ಬಂಗಾರದ ಅಂಗಡಿ ಸಾಲಿಗೆ 15 ಆಗ್ಬಿಟ್ಟು. ಯಾವ ತೋಟ ಮಾರಬೇಕು, ನಿಮಗೆ ಬಂಗಾರ ಕೊಡಿಸ್ಬೇಕು ಅಂತ. ಕಿವಿಲು ಮೂಗಲ್ಲಿ ಇರ್ತದೆ ಇನ್ನೂ 10 ಎಳೆ ಬಂಗಾರ, ಇನ್ನೂ 10,000 ಬಂಗಾರ ಅಂತ. ಆ್ಯಕ್ಚುಲಿ ಶಾಸ್ತ್ರ ಏನು ಹೇಳುತ್ತೆ, ಕರಿಮಣಿ ಸರ ಮಾಂಗಲ್ಯ ಹಾಕ್ಕೊಂಡ್ರೆ ಶ್ರೇಷ್ಠ. ನೀವೆಲ್ಲ 3 kg ತಾಳಿ ಹಾಕ್ಕಂತೀರ, ಯಾರು ಕಳ್ಳರು ಬರ್ತಾರೆ, ಒಳ್ಳೆ ವರದಾನ ಅವ್ರಿಗೆ. ಒಬ್ಬೊಬ್ರು ಕತ್ತೊಂದೊಂದು ಸಾರಿ ಇಟ್ಕೊಂಡು 6 ತಿಂಗಳು ಜೀವನ ಮಾಡ್ಬೋದು, ಹೌದಲ್ವಾ? ಅವನ್ನೇನು ಮಾಡ್ತೀರಿ, ರಾತ್ರೆಲ್ಲ ಮದುವೆಗೆ ಹಾಕ್ಕೊಂಡು ಹೋಗ್ತೀರಿ, ಬೆಳಗ್ಗೆ ತಂದು ಗೂಟಕ್ಕೆ ನೇತು ಹಾಕ್ತೀರಿ. ಅಯ್ಯೋ ಭಾರ, ಸೆಕೆ, ಕೊಳೆ, ಕಪ್ಪಾಗ್ಬಿಡುತ್ತೆ ಅಂತ. ಮತ್ತು ಹೆಂಗೆ ಮದುವೆ ಆಗೋದು ಹೆಂಗೆ? ಒಂದು ಸಾರಿ ಸಪ್ತಪದಿ ತೊಳೆದ ಮೇಲೆ, ತಾಳಿ ಕಟ್ಕೊಂಡ್ಮೇಲೆ ಹೆಣ್ಣಾಗಿ ಉಳಿಬೇಕು. ಲಕ್ಷಣ, ಮುತ್ತೈದರ ಲಕ್ಷಣ ಉಳಿಬೇಕು. ಇವತ್ತೆಲ್ಲ ಬೈತಾ ಇರ್ತೀನಿ ಮಕ್ಕಳಿಗೆ. ತುಂಬ ಜನ ಹೇಳ್ತಾರೆ, ಹೆಣ್ಮಕ್ಳಿಗೆ ಬೈಬೇಡಿ ಸ್ವಾಮಿ, ಕಂಪ್ಲೇಂಟ್ ಕೊಟ್ಟರೆ ನಾನು ಇನ್ನೇನು ಮಾಡ್ಬೋದು, ತಗೊಂಡೋಗಿ ಒಳಗೊಂದು 5 ದಿನ ಕೂರಿಸ್ತೇನೆ. ನೀವು ಬದಲಾಗಬೇಕಲ್ಲ. ಫಸ್ಟು ತಲೆಗೆ ಹೂವು ಮುಡ್ಕೋಬೇಕು, ಹಣೆ ಕುಂಕುಮ ಮಾಡ್ಕೋಬೇಕು, ಮೈ ತುಂಬ ಬಟ್ಟೆ ಹಾಕ್ಕೊಳ್ಳೋದನ್ನು ನೀವು ಹಾಕ್ಕೋಬೇಕು, ನಿಮ್ಮ ಮಕ್ಕಳಿಗೂ ಕಲಿಸ್ಬೇಕು. ಅದು ನಿಜವಾದಂಥ ಸಂಸ್ಕಾರ. ನೀವೇ ಸಂಸ್ಕಾರವಂತರಾಗಲಿಲ್ಲ ಅಂದರೆ, ನಾನು ಮೊನ್ನೆನೂ ಕೂಡ ಹೇಳಿದೆ, ಕಳೆದ ಬಾರಿ ಜಾತ್ರೆಗೆ ಬಂದಾಗ ಹೇಳಿದ್ದೆ, ಯಾರು ಪತ್ರಿಕೆದವ್ರು ಬೇಕಾದ್ರೆ ಬಟ್ಟೆ ಎಲ್ಲ ಹರ್ಕೊಂಡವ್ರು ಸಿಕ್ಕಿದ್ರೆ ಅವ್ನು ಭಾಳ ಶ್ರೀಮಂತ, ಮೈ ತುಂಬ ಬಟ್ಟೆ ಹಾಕ್ಕೊಂಡವ್ರು ಸಿಕ್ಕಿದ್ರೆ ತುಂಬ ಬಡವರಪ್ಪ ಅಂತೇಳಿ ಬದುಕಬೇಕು. ನಾವು ಹೃದಯದಲ್ಲಿ ಶ್ರೀಮಂತರಾಗಬೇಕು, ಮಾನವೀಯ ಮೌಲ್ಯದಲ್ಲಿ ಶ್ರೀಮಂತರಾಗಬೇಕು. ನಿಜವಾದಂಥ ಶ್ರೀಮಂತರು ಯಾರು ಅಂದರೆ, ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು, ದಣಿದರು ಒಂದು ಲೋಟ ನೀರನ್ನು, ಕಷ್ಟದಲ್ಲಿರೋರಿಗೆ 4 ಧೈರ್ಯದ ಸಾಂತ್ವನದ ಮಾತುಗಳನ್ನು ಯಾರೆಲ್ಲ ಹೇಳ್ತಾರೆ ಅವರು ನಿಜವಾದಂಥ ಶ್ರೀಮಂತರು ಅಂತೇಳಿ ನಾವೆಲ್ಲ ನಂಬಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಇದು ಟ್ರಸ್ಟ್ ಮಾಡ್ಕೊಂಡಿದ್ರಿ, ಪೂಜಾರಿದ್ದೀರಿ, ಯಜಮಾನರಿದ್ದೀರಿ, ಎಲ್ಲ ಒಕ್ಕಲು, ಅಣ್ಣ ತಮ್ಮದಿರು, ನೆಂಟರು ಸೇರಿ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹೋಗ್ತಾಯಿದ್ರಿ. ನಾನು ಪ್ರೀತಿಯಿಂದ, ಅಭಿಮಾನದಿಂದ ನಿಮ್ಮನ್ನೆಲ್ಲ ಕೇಳ್ಕೊಳ್ತೇನೆ, ನಿಮ್ಮಲ್ಲಿ ಜಗಳ ಆಗಬಾರ್ದು. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನೀವು ಕೂತ್ಕೊಂಡು ಬಗೆಹರಿಸಿ. ನಾನು ಕರೀಲಿಲ್ಲ, ನಾನು ಆರೆಕೋಲು ಹಾಕಲಿಲ್ಲ, ನಾನು ಗುದ್ಲಿ ಪೂಜೆ ಮಾಡಲಿಲ್ಲ, ನಾನು ಸನ್ಮಾನ ಮಾಡಲಿಲ್ಲ, ಓದಿಗೆ ಇರೋರೆಲ್ಲ ಮಾತಾಡಬೇಕಾಗಿತ್ತು. ಅವರೆಲ್ಲ ಸಮಯದ ದಾನವನ್ನು ಮಾಡಿದ್ದಾರೆ. ನಾನು ಇಷ್ಟೊತ್ತು ಮಾತಾಡ್ತಿರ್ಲಿಲ್ಲ. ಇವರೆಲ್ಲರದ್ದು 5 ನಿಮಿಷ ಅಂತ ಸೇರಿಸಿ ನಾನೇ ಇನ್ನೂ 6 ಜನದ ಬಾಕಿ ಐತಿ. ನಾನು ಇನ್ನೂ 3 ಜನದ್ದೇ ಮಾತಾಡಿರೋದು. ಹೆಚ್ಚು ಮಾತಾಡಬಾರ್ದು. ಇವತ್ತು ತುಂಬ ಕಾರ್ಯಕ್ರಮಗಳಿರೋದ್ರಿಂದ ಮತ್ತೊಮ್ಮೆ ನಾನು ಬಿಡುವಾದಾಗ, ನಾನು ಈ ಭಾಗಕ್ಕೆ ಬಂದು ನಾನು ದೇವಸ್ಥಾನದ ಕಾರ್ಯಗಳನ್ನು ನೋಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ಭಾಗವಹಿಸಿದಂತೆಲ್ಲ ಭಾಳ ಸಂತೋಷ ಆಗ್ತಾ ಇದೆ. ನಾನು ನಿಜವಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ಮತ್ತು ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲೋ ರಂಗನಾಥ ಸ್ವಾಮಿ ನನ್ನ ಮನೆ ಅಳಿಯ ಅಂತ ಮಾಡ್ಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ನಾನು ನಿಮಗೆ ಮನೆ ಅಳಿಯ ಅಂತ ನನಗಿವತ್ತು ಭಾಳ ಸಂತೋಷ ಆಗ್ತಿದೆ. ನಾನು ಎಲ್ಲೆಲ್ಲೋ ಕಾರ್ಯಕ್ರಮ ಎಲ್ಲೋ ಹೋಗ್ಬೇಕಾಗಿದ್ದಕ್ಕಂಥವನು ಇಲ್ಲೊಂದಲೂ ಹೋಗಿ ಈ ಕಡೆ ಮತ್ತೆ ಇಲ್ಲಿಗೆ ರಂಗನಾಥ ಸ್ವಾಮಿ ಕರೆಸ್ಕೊಂಡಿದ್ದಾರೆ ಅಂದರೆ ಏನೋ ನಮಗೂ ಈ ಅಳುನವ್ರಿಗೆ ಏನೋ ನೆಂಟಸ್ಥಾನ ಇದ್ದಂಗೆ ಕಾಣ್ತಾ ಇದೆ. ಅದಿಲ್ಲ ಮುಂದಿನ ದಿನಗಳಿಗೆ ಗೊತ್ತಾಗೈತೆ, ಮಾವುಗಳು ಏನು ಮಾಡ್ತೀರಾ, ಕೈ ಹಿಡಿತೀರೋ ಕೈ ಬಿಡ್ತೀರೋ ಅಂತೇಳಿ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ. ಆದರೆ ಇವತ್ತು ಏನೋ ದೇವಸ್ಥಾನವನ್ನು ನೂತನವಾಗಿ ನಿರ್ಮಾಣ ಮಾಡೋಕ್ಕೆ ಕೈ ಕೊಡಿದ್ದೀರಿ, ಅದು ಒಳ್ಳೆಯದಾಗುತ್ತೆ. ಯಾಕಂದರೆ ಇವತ್ತು ದೈವ ಸಂಕಲ್ಪ, ಯಾವುದೇ ಒಂದು ಕೆಲಸ ಕಾರ್ಯಗಳು ಆವಾಗ ಆ ದೈವ ಪ್ರೇರಣೆ ಮತ್ತು ಸಂಕಲ್ಪ ಇದ್ದಾಗ ಮಾತ್ರ ಇಂಥ ಒಳ್ಳೆ ಕಾರ್ಯಗಳನ್ನು ಇವರ ನೇತೃತ್ವದಲ್ಲಿ ಏನು ನಿಮ್ಮೆಲ್ಲ ಟ್ರಸ್ಟ್ಗಳಿದ್ದೀರಿ ಮತ್ತೆಲ್ಲ ಭಕ್ತಾದಿಗಳು, ನಾನು ಹೇಳಿ ಗುಬ್ಬಿ ತಾಲೂಕಿಂದ ಬಂದವರೇ, ನಮ್ಮ ಸುತ್ತಮುತ್ತ ಹಳ್ಳಿಗಳಿಂದೆಲ್ಲ ಸುಮಾರು ಜನ ಬಂದಿದ್ದೀರಿ. ಒಳ್ಳೆಯ ದೇವಸ್ಥಾನ ಆಗಲಿ. ನಾನು ಕೂಡ ನನ್ನ ಕೈಲಾದ ಸಹಾಯವನ್ನು ನೀವು ಯಾವಾಗ ಕೇಳ್ತೀರಿ, ನೀವು ಯಾವಾಗ ನನ್ನ ಸಹಾಯ ಬೇಡ್ತೀರಿ, ಅವತ್ತು ನನ್ನ ಸಹಾಯ ಕೋರ್ತೀರಿ, ಅವತ್ತೆಲ್ಲ ನನ್ನ ಜೊತೆ ಇರ್ತೇನೆ. ಈ ಸುಂದರವಾದ ಒಂದು ದೇವಸ್ಥಾನವನ್ನು ನಮ್ಮ ಹನುಮಂತದಾಸ ಸ್ವಾಮಿಗಳು ಅಷ್ಟೇ, ಅವರೀಗ ಆ ಪೀಠಕ್ಕೆ ಬಂದು ಕೆಲವು ವರ್ಷಗಳಾಗಿದೆ. ವರ್ಷಗಳಾದರೂ ಕೂಡ ಹಲವಾರು ದೇವಸ್ಥಾನಗಳನ್ನು ರಾಜ್ಯಾದ್ಯಂತ, ಅದು ತಮಿಳುನಾಡು ಕೂಡ ಕಟ್ಟಿದ್ದಾರೆ, ಈಗ ಅಂತಾರಾಜ್ಯ ಆಂಧ್ರದಲ್ಲೂ ಕಟ್ಟಿದ್ದಾರೆ. ಅವರಿಗೆ ಏನೋ ಒಂದು ಶಕ್ತಿ ಕೊಟ್ಟಿದೆ ಅಂತ ನಾನಾದರೂ ಭಾವಿಸ್ತೇನೆ. ಏನಾದರೂ ಈಗ ಒಂದು ಸಮಾಜಮುಖಿ ಕೆಲಸಗಳನ್ನು ಯಾವುದೇ ಸ್ವಾಮೀಜಿ ಆಗಿರಲಿ, ಆ ಸ್ವಾಮೀಜಿ ಅಂತಂದ ತಕ್ಷಣ ಎಲ್ಲ ರಾಗ, ದ್ವೇಷ, ಅಸೂಯೆಗಳನ್ನು ಬಿಟ್ಟು ನಾವು ತಪ್ಪು ಮಾಡ್ಬೋದು. ಸಂಸಾರಿಗಳು ತಪ್ಪು ಮಾಡಿದ್ರೆ ಕ್ಷಮೆ ಇದೆ, ಆದರೆ ಸ್ವಾಮಿಗಳು ತಪ್ಪು ಮಾಡಿದ್ರೆ ಕ್ಷಮೆ ಇಲ್ಲ. ಆದ್ದರಿಂದ ಸ್ವಾಮಿಗಳು ನಾವೇನಾದರೂ ಒಂದು ತಪ್ಪು ಮಾಡಿದಾಗ ಕರೆದು ಬುದ್ಧಿವಾದ ಹೇಳಿ ನೀವೆಲ್ಲ ಬನ್ನಿ ಸೇರ್ಕೊಂಡು ಮಾಡೋಣ ಅಂತ. ಯಾಕಂದ್ರೆ ಅವ್ರು ಬಿಟ್ಟರೆ ನಮ್ಗೆ ಇನ್ಯಾರಿಲ್ಲ. ಗುರುಗಳೇ ನಮ್ಮ ಸಮಾಜಕ್ಕೆ, ಏನು ನಮ್ಮ ಕುಂಚಿಟಿಗ ಸಮುದಾಯಕ್ಕೆ ಗುರುಗಳೇ ಮುಖ್ಯ. ಯಜಮಾನರು, ಬಂಡ್ಕಾರರು, ಗುರುಗಳೇ ಪ್ರಾಧಾನ್ಯರಾಗಿ ಮಾಡಿಕೊಂಡು ಪೂಜಾರನೇ ನಾವು ಮುಖ್ಯ ಇಟ್ಕೊಂಡು ಮಾಡ್ತಿರೋ ಸಂದರ್ಭದಲ್ಲಿ ಗುರುಗಳು ನಮಗೆ ಆಶೀರ್ವಾದ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು. ಆದಾಗ ಒಂದು ಒಳ್ಳೆ, ಯಾಕಂದರೆ ದೇವಸ್ಥಾನಗಳಾಗಲಿ, ಒಂದು ಯಾನೇ ಆಗಲಿ, ಒಂದು ಶ್ರದ್ಧಾ ಕೇಂದ್ರಗಳು ನಮಗೆ ಬೇಕಾಗುತ್ತೆ. ಕೆಲವು ಹಿಂದಿನ ದಿನಗಳಲ್ಲಿ ನಮಗೆ ಶಿಕ್ಷಣ ಕಮ್ಮಿ ಇತ್ತು. ಸ್ವತಂತ್ರ ಪೂರ್ವದಲ್ಲಿ 12% ನಮಗೆ ಸಾಕ್ಷರರು ಕೂಡ ಅವತ್ತು ಯಾರಾದರೂ ಊರಿನ ಮುಖ್ಯಸ್ಥರು ಯಾರಾದರೂ ಒಂದು ಹೇಳಿದಾಗ ನಾವೆಲ್ಲ ಅವ್ರ ಜೊತೆ ಹೋಗ್ತಾ ಇದ್ವಿ, ಅವ್ರು ಹೇಳ್ದಂಗೆ ಕೇಳ್ತಾ ಇದ್ವಿ.
ಆದರೆ ಇವತ್ತು 80% ಜಾಸ್ತಿ ನಾವು ಸಾಕ್ಷರತೆಯನ್ನು ಹೊಂದಿದ್ದೇವೆ, ಶಿಕ್ಷಣ ಜಾಸ್ತಿ ಆಗಿದೆ. ಆದರೆ ನಾವೀಗ ಯಾರ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ನಾವೇ ಲೀಡರ್ ಆಗಿದ್ದೀವಿ, ನಾವೇ ಬುದ್ಧಿವಂತರಾಗಿದ್ದೀವಿ, ನಾವೇ ಎಲ್ಲ ಆಗಿದ್ದೀವಿ. ಈ ಊರು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಏನೇ ನಾವು ಇದ್ದು ಕೂಡ ಇವತ್ತು ನೆಮ್ಮದಿ ಬೇಕಾಗಿದೆ. ಅನ್ನ ಇದೆ, ಬಟ್ಟೆ ಇದೆ, ಎಲ್ಲ ಇದೆ. ನಮ್ಮ ಜೊತೆಗೆ ಸರ್ಕಾರ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಅಭಿವೃದ್ಧಿಗೆ ಶ್ರಮ ವಹಿಸ್ತಿರೋ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಮನೆಗಳಲ್ಲಿ ನೆಮ್ಮದಿ ಇಲ್ಲ. ಆ ನೆಮ್ಮದಿಯನ್ನು ನಾವು ಹುಡುಕಬೇಕಾದ್ರೆ ದಯಮಾಡಿ ನಾವೆಲ್ಲರೂ ಕೂಡ ಹಿರಿಯರನ್ನ, ತಂದೆ ತಾಯಿಗಳನ್ನ, ಅತ್ತೆ ಮಾವಂದಿರನ್ನ, ಗುರು ಹಿರಿಯರನ್ನ ನಾವು ಪೂಜಿಸ್ತಾ ಆದಾಗ ಮತ್ತು ಗೌರವಿಸ್ತಾ ಆದಾಗ ನೆಮ್ಮದಿ ದೊರಕುತ್ತೆ. ನೆಮ್ಮದಿ ಇದ್ರೆ ಮಾತ್ರ ನಮಗೆ ಭಾಳ ಶಾಂತಿ ಇರೋದಿಲ್ಲ. ನೆಮ್ಮದಿ ಇಲ್ಲದಿದ್ರೆ ನಿಮಗೆ ಯಾವ ಮೃಷ್ಟಾನ್ನ ಭೋಜನ ಇರಲಿ, ನಿಮ್ಗೊಂದು ದೊಡ್ಡ ಒಡವೆ ಇರಲಿ, ವಸ್ತು ಇರಲಿ, ಏನಿದ್ರು ಕೂಡ ನಿಮ್ಗೆ ನೆಮ್ಮದಿ ಇಲ್ದಿರೆ ಅದು ಏನೂ ಆಗೋದಿಲ್ಲ. ಆದ್ದರಿಂದ ಆ ಭಗವಂತನ ರಂಗಸ್ವಾಮಿ ಕೃಪೆಯಿಂದ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಶಿಕ್ಷಣ ಸಿಗಲಿ, ಸಂಸ್ಕಾರ ಸಿಗಲಿ. ಇಡೀ ಕುಟುಂಬ ಏನು ನಮ್ಮ ಬಂಧುಗಳಿದ್ದೀರಿ, ನೀವೆಲ್ಲ ಭಕ್ತಿರಿದ್ದೀರಿ, ನಮ್ಮ ಕ್ಷೇತ್ರ ರಂಗಸ್ವಾಮಿ ಕ್ಷೇತ್ರ ಭಕ್ತರಿ ಎಲ್ಲರೂ ಕೂಡ ನೆಮ್ಮದಿಯನ್ನ, ಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ 2 ಮಾತಾಡೋಕೆ ಅವಕಾಶಗಳು ಮಾತಾಡ ಮುಗಿಸ್ತೇನೆ. ಶುಗರ್ 400 ಇದೆ, 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.